ನಾಡಪ್ರಭು ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ. ದೇವರಹಳ್ಳಿಯಲ್ಲಿ ಪ್ರತಿಭಟನೆ. ಪ್ರತಿಮೆ ಸ್ಥಾಪನೆಗೆ ಒಕ್ಕಲಿಗ ಮುಖಂಡರ ಘೋಷಣೆ. ನಾಡಪ್ರಭು ಕೆಂಪೇಗೌಡರ ಬ್ಯಾನರ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಾಜ್ಯಾದ್ಯಂತ ನಡೆದ ಕೆಂಪೇಗೌಡರ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ದೇವರಹಳ್ಳಿ ಗ್ರಾಮದಲ್ಲಿ ಅಳವಡಿಸಲಾಗಿದ್ದ ಕೆಂಪೇಗೌಡರ ಬ್ಯಾನರ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅಪಮಾನ ಮಾಡಿದ್ದಾರೆ. ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ವೆಂಕಟರಮೇಗೌಡ ನೇತೃತ್ವದಲ್ಲಿ ತಾಲೂಕಿನ ಮುಖಂಡರು ಹಾಗೂ ಸಮುದಾಯದ ಪ್ರಮುಖರು ಗ್ರಾಮಸ್ಥರೊಂದಿಗೆ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದರು. ಬ್ಯಾನರ್ಗೆ ಬೆಂಕಿ ಹಚ್ಚಿದ ಸ್ಥಳದಲ್ಲಿಯೇ ಮುಖಂಡರು ಗುದ್ದಲಿ ಪೂಜೆ ನೆರವೇರಿಸಿ ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವ ಸಂಕಲ್ಪ ಕೈಗೊಂಡರು. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಸಂದೀಪ್ ಹಾಗೂ ಡಿವೈಎಸ್ಪಿ ಗಿರೀಶ್ ಅವರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನಡೆಸಲಾಯಿತು. ಪ್ರತಿಭಟನಾಕಾರರು ಘಟನೆಗೆ ಕಾರಣರಾದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನೊಂದು ತಿಂಗಳೊಳಗೆ ಇದೇ ಸ್ಥಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಎಂದು ಒಕ್ಕಲಿಗ ಮುಖಂಡರು ಘೋಷಿಸಿದರು. ಈ ನಡುವೆ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದು, ಘಟನೆ ಬಳಿಕ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ದೇವರಹಳ್ಳಿಲಿ ಏನು ಕೆಂಪೇಗೌಡರ ಒಂದು ಬ್ಯಾನರ್ ಇದೆಯೋ ಅದಕ್ಕೆ ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಆ ಏನು ಬೆಂಕಿ ಹಚ್ಚಿದ್ದಾರೋ ಅವರನ್ನು ತಕ್ಷಣ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಬೇಕು ಮತ್ತು ಅವ್ರ ಮೇಲೆ FIRನ ದಾಖಲಿಸಬೇಕು. ಆ ರೀತಿ ಆಗಾಗಲೇ ನಾವು ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಅವ್ರು ಈ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ನಾನು ಈ ಒಂದು ಹೋರಾಟದ ಶಾಂತಿಯುತ ಹೋರಾಟಕ್ಕೆ ಇಲ್ಲಿ ಬಂದಿದ್ದೀನಿ. ಇದರ ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಪೊಲೀಸ್ನವರು ತಕ್ಷಣವೇ ಬಗೆಹರಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದೆ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಅವರಾಗಲೇ ಹೇಳಿದರೆ ಇದು 3 ದಿನದೊಳಗಡೆ ಅವರನ್ನು ನಾವು ಬಂಧಿಸಿ FIR ಮಾಡಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸಹಕಾರದೊಂದಿಗೆ ಈ ಊರಿನಲ್ಲಿ ಒಂದು ಏನು CCTV ಕ್ಯಾಮ್ರಾನು ಕೂಡ ಅಳವಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅವರು ಇಲ್ಲಿ ಮಾಡಿದ್ರೆ ಸೂಕ್ತವಾಗಿರ್ತದೆ. ಅದಲ್ಲದೆ ಮುಂದೆ ಈ ಒಂದು ನಮ್ಮ PDO ಅವರು ತಕ್ಷಣ ಬಂದು ಏನು ಇದನ್ನು ತೆರವುಗೊಳಿಸಿದರೆ ಅದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ಸಮುದಾಯಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಕೆಂಪೇಗೌಡ ಜಯಂತಿಯನ್ನು ನಮ್ಮ ಏನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ನಾವು ಬೆಂಗಳೂರಿನಲ್ಲಿ 517ನೇ ಕೆಂಪೇಗೌಡ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋದ್ರ ಜೊತೆಗೆ ಅವರ ಜ್ಞಾಪಕಾರ್ಥವಾಗಿ ಸುಮಾರು 15 ಲಕ್ಷ ಗಿಡಗಳನ್ನು ನಿನ್ನೆ ನಡೆಸಿರ್ತಕ್ಕಂಥ ಕಾರ್ಯಕ್ರಮವೂ ಇದೆ. ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ಆಗಿತ್ತು. ಇದನ್ನು ತಿಳಿದು ಸುತ್ತಮುತ್ತಲಿನ ಎಲ್ಲ ಪ್ರಗತಿಪರ ರೈತ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು, ಪಕ್ಕದ ಗ್ರಾಮಸ್ಥರುಗಳು ಎಲ್ಲ ಕೂಡ ಬಂದು ಇದನ್ನು ಖಂಡಿಸಿ ಇದು ಹೇಯ ಕೃತ್ಯ ಅಂತೇಳಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ವಿ. ಈ ಟೈಮಲ್ಲಿ ಆರಕ್ಷಕ ಅಧಿಕಾರಿಗಳು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು, ಗ್ರಾಮ ಪಂಚಾಯತಿ EO PDO ಸಾಹೇಬರು ಎಲ್ಲ ಇಲ್ಲಿ ಬಂದು ಇಲ್ಲಿ ಆಗಿರೋದಕ್ಕೆ ಅವರು ಕ್ಷಮೆ ಕೇಳಿಕೊಂಡು ಬಹಿರಂಗವಾಗಿ EO ಸಾಹೇಬ್ರು ಕ್ಷಮೆ ಕೇಳಿದ್ದಾರೆ. ಈ ಆರಕ್ಷಾ ಅಧಿಕಾರಿಗಳು ಅವ್ರ ಮೇಲೆ ಇಮಿಡಿಯೇಟಾಗಿ FIR ಆಗಿ ಕ್ರಮ ತಗೊಂಡು ಅವ್ರನ್ನ ಬಂಧಿಸ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಟ್ಟವ್ರು. ಅದ್ರ ಮುಖ ಹಾಗಾಗಿ ನಾವು ಇವತ್ತು ಪ್ರತಿಮೆ ಕೈ ಬಿಟ್ಟಿದ್ದೀವಿ. ಕಾರಣ ಒಂದು ತಾತ್ಕಾಲಿಕ ಅದು ಕೈ ಬಿಟ್ಟಿರೋದು. ಅವ್ರು ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ಯಾವ ಮಟ್ಟ ತಗೋಬೇಕಪ್ಪ ಅಂದರೆ ಇನ್ನು ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಮುಖಂಡರನ್ನ, ಬರೀ ಕೆಂಪೇಗೌಡರಲ್ಲ, ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಅವ್ರ ಶಾಲೆಯಲ್ಲಿರುವಂಥ ನಮ್ಮ ಕೆಂಪೇಗೌಡರು ಇರ್ಬೋದು, ಯಾವುದೇ ಪ್ರತಿಮೆಯೂ ಕೂಡ ಈ ಥರ ಕ್ಷುಲ್ಲಕವಾಗಿ ನಡ್ಕೋಬಾರ್ದು, ಅವಮಾನ ಮಾಡಬಾರ್ದು ಅಂತೆಲ್ಲ ನಾವೇನು ಕೇಳಿಕೊಂಡು ಅವರು ನಮಗೆ ಸ್ಪಂದಿಸಿದ್ದಾರೆ. ಇವತ್ತಾಗಿರೋದಕ್ಕೆ ಪ್ರಾಯಶ್ಚಿತ ಏನಪ್ಪ ಅಂದರೆ ನಾವು ನಮ್ಮ ಸಾಹೇಬರು ಕೇಳಿಕೊಂಡು EO ಸಾಹೇಬ್ರನ್ನೂ ಮತ್ತು ನಮ್ಮ DSP ಗಿರಿ ಸಾಹೇಬ್ರನ್ನೂ ಈ ಜಾಗದಲ್ಲಿ ನಮಗೆ ಕೆಂಪೇಗೌಡ ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಪರ್ಮಿಷನ್ ಕೊಡಿ ಅಂತ ಅವರು ಕೂಡ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿ EO ಕೂಡ ಗುದ್ಲಿ ಪೂಜೆ ಮಾಡಿದ್ದಾರೆ. ಇಮಿಡಿಯೇಟಾಗಿ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.